ಅಯ್ಯೋ ಅಕ್ಕ, ಇದೇನಕ್ಕ ಇದು? ಏನಾಯ್ತಕ್ಕ? ಯಾರ್ ಹೇಳ ನಮ್ ಕಷ್ಟ. ನನ್ನ ಮೊಮ್ಮಗನ ಎಂಟ್ರೊಳಲ್ಲ ಕಮ್ಲಿ, ಅವಳುನುವೆ ಹಂಗೇನೆ ಅವ್ರ ಅಮ್ಮ ಬಂದ್ಬಿಟ್ಟು ನನಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಆ, ನೋಡಿಲಿ 5 ಲಕ್ಷ ರೂಪಾಯಿ ಕೊಟ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕಿಲ್ಲ, ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಲು. ನನಗೆ ಏನು ಮಾಡಬೇಕು ದಿಕ್ಕೆ ತೋಚ್ತಿಲ್ಲ. ಈ ಸಾಯ ಕಾಲದಾಗೆ ಇನ್ನು ಏನೇನು ಎದ್ರಕೊಂಡು ಏನೇನು ನೋಡಬೇಕು, ಏನೇನು ಸಾಯ್ಬೇಕು ನನಗಂತೂ ಅರ್ಥವೇ ಆಯ್ತಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಈಗ ಏನು ಮಾಡೋಣ ಹೇಳು? ಅಯ್ಯೋ ದೇವ್ರೇ! ಹೆಂಗ್ ರಕ್ತ ಬರಂಗ್ ಹೊಡೆದ್ಬಿಟ್ಟವ್ರಲ್ಲಕ್ಕ ನಿಂಗೆ. ಫೋನ್ದಲ್ಲಿ ಹಿಡ್ಕೊಂಡಿದ್ಯಾ? ಎಲ್ಗ್ ಹೊಂಟಿದೀಗ? ಎಲ್ಗೋ ರೆಡಿ ಆಗಿದ್ದಂಗೆ ಇದೀಗಲ್ಲ, ಎಲ್ಗೋಯ್ತ್ಯಾ? ಹಿಂಗೆ ಹಿಂಸೆ ಕೊಟ್ಬಿಟ್ರೆ ಯಾರು ಬದುಕ್ತಾರೆ? ಅದಕ್ಕೆ ನನಗೆ ಫಸ್ಟು ಹೋಗನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರನಿ ಅಂತ ಹೋಗ್ತಾ ಇದ್ದೀನಿ. ನನಗೆ ಹೋಗಕ್ಕೂ ಆಯ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ, ತಲೆಲ್ಲ ತಿರುಗ್ತೈತೆ. ನೀನು ಗೊತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ? ನಾನು ಹಿಡ್ಕ ಸಾಕು, ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹಂಗೇನೆ ಬಂದ್ಬಿಡ್ತೀನಿ ಆ ಕಂಬ್ಲಿ ಮೇಲೂ, ಹಂಗೇನೆ ಅವ್ರ ಅಮ್ಮನ ಮೇಲೆ. ಆಯ್ತಿಲ್ಲ ನಂಗಂತೂ ಹಿಂಗೆಲ್ಲ ಹೊಡೆದಾಕಿ ಹಂಗೇನೆ 5 ಲಕ್ಷ ರೂಪಾಯಿ ಕೊಡು ಹಂಗೆಲ್ಲ ಕೇಳೋರಲ್ಲ, ಕೇಳಿರೋವೆಲ್ಲನೂ ಈ ಫೋನಾಗ ರೆಕಾರ್ಡ್ ಆಗೈತಂತೆ. ನನ್ನ ಮೊಮ್ಮಗನ ಫೋನ್ ಇದು, ಅವನ ತಗೇನೆ ಮಾತಾಡೋಳಂತೆ ಏನೇನೂ. ಅಯ್ಯೋ 15 ಲಕ್ಷ ಕೊಡು 5 ಲಕ್ಷ ಕೊಡು ಅಂತ ಏನೋ ಎದುರಿಸೋಳಂತೆ. ಅದೆಲ್ಲ ಈ ಫೋನಾಗೆ ರೆಕಾರ್ಡ್ ಆಗೈತಂತೆ. ಈ ರೆಕಾರ್ಡನ್ನು ತಗೊಂಡೋಗ್ಬಿಟ್ಟು ತೋರಿಸ್ತೀನಿ, ಹೋಗ್ಬಿಟ್ಟು ತಗೊಳ್ಳಿ ಪೊಲೀಸರೇ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಆಮೇಕಿಂದ ಮಾತಾಡ್ತೀನಿ. ಅಲ್ಲಿ ಗಂಟ ಕರ್ಕೊಂಡೋಯ್ತೀನಿ, ಪ್ಯಾಟೆ ಗಂಟ ಪೊಲೀಸ್ ಸ್ಟೇಷನ್ ಗಂಟ ಕರ್ಕೊಂಡೋಯ್ತೀಗ ನಿನ್ನನ್ನು. ಬಾ, ಅದಕ್ಕೇನಂತೆ ಅಕ್ಕಪಕ್ಕದ ಮನೆಯವ್ರು ಸಹಾಯ ಮಾಡ್ತಿದ್ದಂಗೆ ನೀನು ಯಾರು ಮಾಡ್ತಾರೆ ಕಣಕ್ಕ? ನೀನು ಅದು ಬೇರೆ ಈ ಪಾಟಿ ಹೇಳ್ತಿಂದೀಗ. ಅದು ಯಾವಾಗ ಬಂದು ಹೊಡೆದೋದ್ಲು ಬೇವರ್ಸಿ ಅವಳಿಗೆ ಬರ ಆಪದ್ ಬಂದು ಚಾಪೆ ಸಿತ್ಕೊಂಡೋಗ. ಸರಿ ಬಾ ನೋಡಿಯಕ್ಕ. ನಿನ್ನ ಜೊತೆ ನಿಂತ್ಕೊಂಡೆ ನಾನು ಬರ್ತೀನಿ. ಆ ಮನೆಯಾಳಿ ಅದು ಏನೇನು ಮಾಡೋಳು ಮಾಡಲಿ, ನಾನು ನೋಡ್ತೀನಿ. ಯಪ್ಪ 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 ಹಿಂಗೆ ಹಿಂಸೆ ಕೊಡದೆ ಅವಳು. ನಿನ್ಗೆಲ್ಲ ಹಿಂಸೆ ಕೊಡೋರು ನಾ ಕಣೆ ಕಣಪ್ಪ. ಸಾ 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 ಅಯ್ಯೋ, ಏನಾಯ್ತಜ್ಜಿ? ಇದೇನಿದು? ಆಕ್ಸಿಡೆಂಟ್ ಏನಾರು ಆಯ್ತಾ? ಏನು ರಕ್ತ ಎಲ್ಲ ಹಿಂಗಾಗ್ಬಿಟ್ಟೈತೆ? ಏನಾಯ್ತಜ್ಜಿ? ಇವಳು ಮೊಮ್ಮಗುನ ಸಸ್ಯವಳೆ ಸಾ, ಕಿತ್ತೋದ್ ಖತರ್ನಾಕ್ ಬೇವರ್ಸಿ ಅವಳು. ಪಾಪ ಸಾ, ಎಷ್ಟು ಹಿಂಸೆ ಕೊಡ್ತಾಳು ಗೊತ್ತಾ ಸಾ? ಎದುರಿಸೋದು ಬೆದರಿಸೋದು. ಈ ಅಜ್ಜಿನಂತೂ ಅಯ್ಯೋ ಅನ್ನಿಸ್ತಾವಳು ಮನೆಯಾಳಿ ಸಾ. ಆಯ್ತಿಲ್ಲ ಸಾ, ನನ್ನ ಕೈಲಿ ಆಯ್ತಿಲ್ಲ ಸಾ. ಚಿತ್ರ ಹಿಂಸೆ ಕೊಡ್ತಾವಳೆ ಸಾ. ನೋಡಿ ಸಾ, ಈ ಫೋನ್ ತಗೊಳ್ಳಿ ಸಾ. ಈ ಫೋನಾಗೆ ಮಾತಾಡೋಳೆ ಸಾ, ಮಾತಾಡೋಳೆ. ಅದೇನದು, ನೀವೇನಾರ ನನಗೆ 5 ಲಕ್ಷ 15 ಲಕ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ ಅದೇನೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ನಮ್ಮ ಮ್ಯಾಲೆ ಎಲ್ಲನೂ ಮಾತಾಡೋಳೆ ಸಾ. ಈ ರೆಕಾರ್ಡ್ ಸಮೇತ ತಗೊಬಿಟ್ಟು ಬಂದಿದ್ದೀನಿ ಸಾ. ನನ್ನ ಮೊಮ್ಮಗನ ಫೋನಾಗೆ ಎತ್ಕೊಬಿಟ್ಟು ಬಂದಿದ್ದೀನಿ ಸಾ, ನೋಡ್ಕೊಳ್ಳಿ ಸಾ. ಆ ಬೇವರ್ಸಿ ಮನೆಯಾಳಿಂದ ನಂಗೆ ನೆಮ್ಮದಿಲ್ಲ ಸಾ. ನೋಡಿ ಸಾ, ಕಾಪಿಗೆ ಸಾಕೊಂಡು ಅವರೇ ಕುಡಿದ್ಬಿಟ್ಟು ಬೇಕಂತ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವರೇ ಅಡ್ಮಿಟ್ ಆಗ್ಬಿಟ್ಟು ಆಮೇಕಿಂದ ಈಗ ನೋಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಫ್ಯಾಮಿಲಿ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ, ಏನೇನೋ ಸಾ, ಏನೇನೋ ಎದುರಿಸಿ ಬೆದರಿಸಿ ಎಲ್ಲ ಮಾಡ್ಬಿಟ್ಟವಳೆ ಸಾ. ಏನು ಸಹ ಮಾಡೋಣ? ನಾವೇನು ಬದುಕಾಯ್ತದ ಸಾ ನಮ್ಮ ಕೈಲಿ? ಹೇಳಿ ಸಾ. ತಗೊಳ್ಳಿ ಸಾ, ಒಂದು ಕಿತ ಫೋನಾಗ ಏನೇನೈತೆ ಎಲ್ಲ ಕೇಳಿಸ್ಕೊಳ್ಳಿ ಸಾ. ನೀವೇನೇ ಗೊತ್ತಾಯ್ತದ ನಿಮ್ಗೇನೇ ಏನೇನು ಮಾತಾಡೋರೆ ಬೊಡ್ಡಿ ಅಂತ ಹೇಳ್ಬಿಟ್ಟು. ಹಾ, ಅದೆಲ್ಲ ಕೇಳಿಸ್ಕೊತೀವಿ. ಅಲ್ಲ, ನೀವೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ನಾವು. ರೆಕಾರ್ಡ್ ಎಲ್ಲನೂ ಒಂದು ಹತ್ರ ಇದು ಮಾಡ್ಕೋತೀವಿ. ಎಲ್ಲ ನಾವು ಸ್ಟೇಷನ್ಗೆ ಹೆಂಗೋ ಬಂದಿದ್ದಿಲ್ಲ ಕಂಪ್ಲೇಂಟ್ ಎಲ್ಲ ಮಾಡ್ಕೊಟ್ಟು ಅವ್ರ ಹೆಸರು ಅವ್ರ ಅಡ್ರೆಸ್ಸು ಎಲ್ಲ ನೀಟಾಗಿ ಬರ್ಕೊಟ್ಬಿಟ್ಟು ಹೋಗಿ, ನಾವು ವಿಚಾರಣೆ ಮಾಡ್ತೀವಿ. ನನಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತೈತೆ ಸಾ. ನನಗೆ ಸತ್ತೋಗೋಣ ಅಂತ ಅನ್ನಿಸ್ತೈತೆ ಸಾ. ಆಯ್ತಿಲ್ಲ ಸಾ, ಆಯ್ತಿಲ್ಲ ಸಾ. ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ ಸಾ. ಹೊಂಟೋಗ್ಬಿಟ್ಟೈತೆ ಸಾ. ಈ ಮನೆಯಾಳಿಂದ ಯಾವ ನೆಮ್ಮದಿನೂ ಇಲ್ಲ ಸಾ. ನಂಗಂತೂ ಚಿತ್ರ ಹಿಂಸೆ ಕೊಡ್ತಾಳೆ ಸಾ. ನಾನು ಹೆಂಗ್ ಸಾ ಬದುಕನಿ ಇಂತೋಳ ಹತ್ರ ಹೇಳಿ ಸಾ. ಆಯ್ತಿಲ್ಲ ಸಾ, ನೀವು ಕಂಪ್ಲೇಂಟ್ ತಗೊಂಡು ಏನಾರ ಮಾಡಿ ಸಾ, ಇಲ್ಲಾಂದ್ರೆ ನಾನೇನಾರ ಮಾಡ್ಕೊಂಡು ಸತ್ತೋಯ್ತೀನಿ ಸಾ. ಆಗಕ್ಕಿಲ್ಲ ಸಾ, ನನಗೆ ಆಗಕ್ಕಿಲ್ಲ. ಅದು ಎಲ್ಲಿ ಏನು ಕಂಪ್ಲೇಂಟ್ ಕೊಡಬೇಕು ಹೇಳಿ ಸಾ. ಕಂಪ್ಲೇಂಟ್ ಕೊಟ್ಬಿಟ್ಟು ಹಂಗೆ ಏನು ಎಟ್ಗೋಯ್ತೀನಿ ಸಾ. ಒಂದು ಕಿತ ಆದ್ರಾಗೆ ಮೊದಲನೇದು ನನ್ನ ಮೊಮ್ಮಗಳು ಒಬ್ಳು, ಅದನ್ನ ಏನೋ ನಿಮಗೆ ಕಾಣಂಗೆ ಅದು ಇಕ್ಕೊಳ್ಳಂತೆ, ತೆಗೆದಿದ ತಕ್ಷಣ ಸಿಗ್ತದಂತೆ. ಮಾತಾಡಿರೋದು ಎಲ್ಲನೂ ಒಂದ್ಸಲ ತೆಗೆದ್ಬಿಟ್ಟು ಕೇಳಿಸ್ಕೊಳ್ಳಿ ಸಾ. ಹಾ, ಕೇಳಿಸ್ಕೊಂತೀನಿ. ಒಂದು ನಿಮಿಷ ಕಂಪ್ಲೇಂಟ್ ಪೇಪರ್ ಎಲ್ಲ ರೆಡಿ ಮಾಡ್ಕೊಡಿ. ಪಾಪ ನಿಮಗೆಲ್ಲ ಬರೆಯಕ್ಕೆ ಬರಲ್ಲ ಅಲ್ವಾ? ನಾನೇ ರೆಡಿ ಮಾಡ್ಕೊಡ್ತೀನಿ. ನೀವು ಹೇಳಿ ಎಲ್ಲನೂ. ನಿಮ್ಮಂಥ ವಯಸ್ಸಾಗಿರೋರ್ಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟವಳೆ ಅಂತಂದರೆ ನನಗಂತೂ ನೆನೆಸ್ಕೊಳ್ಳೋಕ್ಕೂ ಬೇಜಾರಾಗ್ತೈತೆ. ಛೇ, ಎಂಥ ಹುಡುಗಿ ಇರಬೇಡ ಅವಳಂತೂ. ನನಗಂತೂ ಛೇ ಛೇ ಛೇ. ಸರಿ, ಇರಿ ಒಂದು ನಿಮಿಷ. ಬಿಡ್ಬೇಡ, ಕಂಬ್ಲಿನ ಮಾತ್ರ ಬಿಡಬಾರ್ದು ಹೇಳಿ. ಸರಿಯಾಗಿ ಮಾಡಿಸ್ಬೇಕಂತ ಕಂಬ್ಲಿ ಕಿತ್ತೋದೊಳಗ ಕಂಬ್ಲಿಗೆ ಎಂಥ ಬಡ್ಡಿ ಕೆಲಸ ಮಾಡ್ಬಿಟ್ಟವಳು ನೋಡು. ಪಾಪ ನೀನು ಹೊಡೆದವಳೆ ಅಂದರೆ ನನಗೆ ನಂಬಕ್ಕಾಯ್ತಿಲ್ಲ. ಪಾಪ ಪೊಲೀಸರು ಒಳ್ಳೆಯರು ಅಂತ ಕಾಣಿಸ್ತದೆ. ಕಂಪ್ಲೇಂಟ್ನ ನೀಟಾಗಿ ಕೊಟ್ಬಿಡು. ಅವಳಿಗೆ ಸರಿಯಾಗಿ ಹಾಕೊಂಡು ರುಬ್ಬಿ ಚರ್ಮ ಸುಲಿತಾರೆ ಆ ಬಡ್ಡಿಗೆ. ನಾನು ಹಂಗೆ, ಅದಕ್ಕೆ ತಾನೇ ಬಂದಿರೋದು ಪೊಲೀಸ್ ಸ್ಟೇಷನ್ಗೆ. ಇರು, ಅದು ಏನೇನಾಯ್ತದ ಆಗಲಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಮೇಲೆ. ನನ್ನ ಮೊಮ್ಮಗ ನನ್ನ ಮೇಲೆ ಎಗರಾಡ್ತಾವನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅವಳೆ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾನು ಸುಮ್ಕಿರ್ತೀನ ಹೇಳು? ಅಳ್ಬೇಡಿ ಅಜ್ಜಿ, ಅಳ್ಬೇಡಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಇನ್ನೇನು ಮಾಡೋಕ್ಕಾಗುತ್ತೆ? ಸಮಾಧಾನ ಸಮಾಧಾನ. ನೋಡಿ, ಬೇಜಾರು ಮಾಡ್ಕೋಬೇಡಿ ನೀವು. ನೀವು ಅದೇನೇನು ಹೇಳ್ಬೇಕು ಅದೆಲ್ಲ ಹೇಳಿ, ನಾನು ಕಂಪ್ಲೇಂಟಲ್ಲಿ ಬರ್ಕೊಡ್ತೀನಿ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಳ್ಸೋಣ. ನೋಡ್ತೀನಿ, ರೆಕಾರ್ಡ್ ಎಲ್ಲ ಕೇಳಿಸ್ಕೊಂಡೆ. ಎಲ್ಲನೂ ನೋಡಿ, ನಿಮ್ಮ ಮೊಬೈಲ್ ತೊಗೊಳ್ಳಿ. ನೀವು ಈಗ ಕಂಪ್ಲೇಂಟ್ ಕೊಡಿ, ನಾವು ಅವ್ರನ್ನ ವಿಚಾರಿಸ್ಕೋತೀವಿ. ಈ ಥರ ಅಜ್ಜಿಯರಿಗೆಲ್ಲ ಇಷ್ಟು ಥರ ಚಿತ್ರ ಹಿಂಸೆ ಕೊಟ್ಟವ್ರೆ ಅಂದರೆ ಛೇ 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 ಛೇ.
ಅಯ್ಯೋ ಸಾ, ಅವಳಿಂದ ನಮಗೆ ನೆಮ್ಮದಿ ಇಲ್ಲ ಸಾ. ಇಡೀ ನಮ್ಮ ಫ್ಯಾಮಿಲಿಗೆ ನೆಮ್ಮದಿ ಇಲ್ಲ ಸಾ ಅವಳಿಂದ. ಒಂಚೂರು ನೆಮ್ಮದಿ ಇಲ್ಲ ಸಾ. ಹೆಂಗಾಗೋಗ್ಬಿಟ್ಟೈತೆ ಅಂತಂದ್ರೆ ಸಾ ಜೀವನ. ಅಯ್ಯೋ ಸಾ, ನರ್ಕ ಸಾ. ಕೇಳಿಸ್ಕೊಂಡ್ರಲ್ಲ ಸಾ ನೀವು, ಕೇಳಿಸ್ಕೊಂಡ್ರಲ್ಲ. ಸಾಕ್ಬಿಡಿ, ನೀವು ಕೇಳಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ನಂಬ್ತಾನೆ ಇರಲಿಲ್ಲ ನೀವು. ಸುಳ್ಳು ಹೇಳ್ತಾವಳಿ ಮುದುಕಿ ಅನ್ಕೊಬಿಡ್ತಾ ಇದ್ರು ಏನೋ ಸಾ. ಅದೇನೋ ಬರ್ಕೊಳ್ಳಿ ಸಾ. ಈ ಏನು ಕಮಲಿ ಮತ್ತು ಅವ್ರ ಅಮ್ಮ ಅವರಿಬ್ಬರಿಂದ ನಮಗೆ ಚಿತ್ರ ಹಿಂಸೆ ಆಯ್ತೈತೆ. ಡೈವರ್ಸ್ ಕೊಡಬೇಕು ಅಂದರೆ 10 ಲಕ್ಷ ಕೊಡು, ಕಂಪ್ಲೇಂಟ್ ಕೊಡಬಾರ್ದು ಅಂದರೆ 5 ಲಕ್ಷ ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ನಮ್ಗೆ ಅವರಿಂದ ನಮಗೆ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಸಾ. ಸೈನ್ ಅಲ್ಲ ಸೈ, ಅಪ್ಡೇಟ್ ಹೊತ್ತೀನಿ ಸರ್, ನನಗೆ ಅಪ್ಡೇಟ್. ಸರಿ ಆಯಿತು. ಇರಿ, ಎಲ್ಲ ಬರೆದ್ಬಿಟ್ಟು ಕೊಡ್ತೀನಿ. ಹಾಗೇನೆ ಸೈನ್ ಹಾಕ್ಬಿಟ್ಟು ಕೊಡಿ, ವಿಚಾರಿಸ್ಕೊತೀನಿ. ಅವ್ರ ಅಡ್ರೆಸ್ ಎಲ್ಲ ಗೊತ್ತಾ? ಸಾ ಫೋನಾಗೆ ನನ್ನ ಮೊಮ್ಮಗಳೆಲ್ಲ ಬರ್ದವಳೆ ಸರ. ಅವಳು ಆಶಾ ಅಂತ ಹೇಳ್ಬಿಟ್ಟು ಅವಳದು ಅದೆಂಥದ್ದು ವಾಟ್ಸಪ್ಪಾಗೆಲ್ಲ ಐತಂತೆ ಸಾ. ಆ ವಾಟ್ಸಪ್ಪಾಗ ಕಳಿಸವಳೆ ಸಾ ಅವಳೆ. ನೀನು ನೋಡ್ಕೊಳ್ಳಿ ಸಾ ನೀವೆಲ್ಲನೂ. ಹಾಂ ಸರಿ ಸರಿ, ಫೋನ್ ಕೊಡಿ, ಎಲ್ಲ ನೋಡ್ಕೊಂಡು ಡೀಟೇಲ್ಸ್ ಇಟ್ಕೋತೀನಿ. ಪಾಪ ನಿಮ್ಗೆ ಏನೂ ಗೊತ್ತಾಗಲ್ಲ, ಏನಿಲ್ಲ. ಯಾರನ್ನ ಕರ್ಕೊ ಬರೋದಲ್ವಾ ನೀವು ಕಂಪ್ಲೇಂಟ್ ಕೊಡೋಕ್ಕೆ? ನಮ್ಮ ಮನೆಗೆ ಯಾರು ಒಪ್ಪಕ್ಕಿಲ್ಲ ಸಾ. ಬುಟ್ಟಾಕು, ಕರ್ಮ ನೋಡ್ಕೊತದೆ. ಬುಟ್ಟಾಕು, ದೇವ್ರವನೇ ಅವ್ರಿಗೆ ಶಿಕ್ಷೆ ಕೊಡ್ತದೆ. ಬುಟ್ಟಾಕು ಅಂತ ಹೇಳ್ಬಿಟ್ಟು ನಮ್ಗೆ ಹಿಂಗೆ ಚಿತ್ರಿಂಸೆ ಸಿಗ್ತಾರೆ ಸಾ. ಏನು ಮಾಡೋಕ್ಕಾಯ್ತದೆ? ಫ್ಯಾಮಿಲಿನಾಗೆಲ್ಲ ಬಿಡು, ದೇವ್ರು ನೋಡ್ಕೊತಾನೆ, ಬಿಟ್ಬಿಡು ಅನ್ನಂಗೆ ಸಾ. ಪೊಲೀಸ್ ಸ್ಟೇಷನ್ ತನಕ ಯಾರು ಬರಕಿಲ್ಲ. ಪಾಪ ಇವಮ್ಮ ಏನೋ ದುಃಖ ತಡೆಯೋಕ್ಕಾಗದಂಗೆ ಬಂದೈತೆ. ಸರಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಾನು ನೋಡ್ಕೊಂತೀನಿ, ನೀವು ಹೊರಡಿ. ಸರಿ ಸಾ, ಬಿಡ್ಬೇಡಿ ಸಾ. ವಿಚಾರಿಸಿ ಸಾ, ಹೋಗ್ಬಿಟ್ಟು ನಮಗೆ ಬ್ಲಾಕ್ ಮೇಲ್ ಮಾಡ್ತಾಳೆ ಸಾ. ವಿಚಾರಿಸಿ ಸಾ. ಸರಿ, ನೀವು ಹೋಗಿ ಅಂದ್ರಲ್ಲ, ನೀವು ಹೋಗಿ, ನಾನು ನೋಡ್ಕೋತೀನಿ. ಮೊಮ್ಮಗಳೇ, ನೀನು ಹೇಳ್ದಂಗೆ ನೀನು ಮಾಡಿದೆ. ನಾನಂತಂದ್ರೆ ಭಾಳ ಖುಷಿ ಆಯ್ತು ನೀನು ಹೇಳ್ದಂಗೆ ಮಾಡಿದ್ದಕ್ಕೆ. ನೀನು ಏನೇನು ಅದು ಎಂಥದ್ದು ಮಾತಾಡೋದೆಲ್ಲ ಕಟ್ ಮಾಡ್ಬಿಟ್ಟು ಜಾಯಿಂಟ್ ಮಾಡಿಕೊಟ್ಟಿದ್ದಲ್ಲ, ಅದು ನಿನಗೆ ತಗೊಂಡೋಗ್ಬಿಟ್ಟು ತೋರಿಸಿದೆ ಪೊಲೀಸವ್ರಿಗೆ. ನೀನೇ ನನ್ನ ಪಾಲಿನ ದೇವ್ರಾಗೋಗ್ಬಿಟ್ಟೆ. ಯಪ್ಪ, ನನ್ನ ಮೊಮ್ಮ ಗೊತ್ತಂಗೆ ಉಗಿಸ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು. ಸದ್ಯ ಆ ಕಂಬ್ಳಿ ಕೊಡೋಕ್ಕಿನ್ನ ಕಂಪ್ಲೇಂಟ್ ಮುಂಚೆ ನಾನೇ ಕೊಟ್ಬಿಟ್ಟು ಒಳ್ಳೆ ಕೆಲಸ ನೀನು ಮಾಡಿದೆ ನೋಡು. ಇದೊಂದು ತಲೆಗೆ ಚೆನ್ನಾಗಿ ಕಟ್ಕೊಂಡೋಗಿ ನಾಟಕ ಮಾಡಿದೆ. ವೇಸ್ಟ್ ಇದು. ಇವಾಗ ಒಳ್ಳೆ ಚೆನ್ನಾಗಿ ಐಡಿಯಾ ಕೊಟ್ಟೆ ಬಿಡು. ನೀನು ಐಡಿಯಾ ಕೊಡಲಿಲ್ಲ ಅಂದರೆ ಇದೆಲ್ಲ ನನಗೆ ಮಾಡೋಕ್ಕೇನೇ ಆಯ್ತಿರಲಿಲ್ಲ. ಆದ್ರೂ ನೀನು ಏನು ಹೇಳು, ನೀವು ಅಮ್ಮನ ಮೀರಿಸ್ತೀಯ ನೀನು. ಏನೇ ಆಗಲಿ ನನ್ನ ಮೊಮ್ಮಗಳಲ್ವಾ, ನನ್ನ ಬುದ್ಧಿನೇ ಹೊಸಿ ಬಂದ್ಬಿಟ್ಟೈತೆ ನಿನ್ಗೂ. ನನಗೆ ಗೊತ್ತು. ಆದ್ರೂ ಇವಾಗ ಖುಷಿ ಆಯ್ತಾಯ್ತು ನನಗೆ. ಪೊಲೀಸರು ಭಾಳ ಸ್ಟ್ರಿಕ್ಟ್ ಆಗೋಗ್ಬಿಟ್ಟು, ಭಾಳ ಅಂದರೆ ಭಾಳ ಇದಾಗೋಗ್ಬಿಟ್ಟವ್ರೆ, ರಂಗಾಗೋಗ್ಬಿಟ್ಟವ್ರೆ. ಈಗ ಅವಳಿಗೆ ನೋಡಿ ಏನು ಮಾಡ್ತಾರೆ ಅಂತ. ನೀನು ಕೊಟ್ಟಿರೋದನ್ನೇ ಅದು ಎಂಥದೋ ನೀನು ಮಾತಾಡಿರೋದು ಹೇಳ್ದಲ್ಲ, ಅದನ್ನೇ ತೋರಿಸ್ದೆ ನಾನು. ಒಳ್ಳೆ ಕೆಲಸ ಮಾಡಿದ್ರ ಬಿಡಿ. ಏನು ಗೊತ್ತಾ, ಮುಳ್ಳಿಂದನೇ ತೆಗಿಬೇಕು. ಈ ದೆವ್ವಗಳಿಗೆ ಮೆಟ್ಟಾಗೆ ಹೊಡಿಬೇಕು, ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ. ನಾನು ನಿಮ್ಮ ಅಮ್ಮಗ ರೇಗಾಡೋದು ನಾನು ನೋಡಿದೆ. ಇವ್ ನೀನೇನು ಹೆಲ್ಪ್ ಮಾಡಲ್ಲ, ಬರೀ ರೇಗಾಡೋದು ಬಿಟ್ಟು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತಲ್ವಾ. ಅದಕ್ಕೆ ನಾನು ಹಿಂಗೆ ಚೇಂಜ್ ಆಗಿದ್ದು. ಒಳ್ಳೆ ಕೆಲಸನೇ ಮಾಡಿಕೊಟ್ಟೆ. ಥ್ಯಾಂಕ್ಸ್ ಕಳವಾ, ಥ್ಯಾಂಕ್ಸು. ಅಂದರೆ ಅಕ್ಕ, ನೀನು ಆಡಿದ್ದೆಲ್ಲ ನಾಟಕವೇ. ಇನ್ನೇ ನಿಜ ಅನ್ಕೊಬಿಟ್ಟೆ. ನಾಟಕ ಆಡಲಿಲ್ಲ ಅಂದರೆ ಬಿತ್ರಿ ಬಿಟ್ಬಿಡ್ತಾಳ. ನನ್ನ ಮೇಲೆ ನೀನು ಕಂಪ್ಲೇಂಟ್ ಕೊಡೋಕ್ಕಾಗಲೇ ನೀನು ಯಾರು ರೆಡಿಯಾಗಿದ್ಲು ಆ ಬಿತ್ರಿ. ನಾನು ಸುಮ್ಕೆ ಬಿಟ್ಬಿಟ್ಟೆನ ನಾನು. ಅದಕ್ಕೆ ನಾನು ಹೋಗ್ಬಿಟ್ಟು ನೀಟಾಗೆ ಕಂಪ್ಲೇಂಟಾಗಿ ಕೊಟ್ಬಿಟ್ಟು ಬಂದಿದ್ದು. ಅವಳಿಗಿನ ಮುಂಚೆ ನಾನೇ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಪೊಲೀಸರು ಸರಿಯಾಗಿ ನೋಡ್ಕೊತಾರಲ್ಲ. ಈ ಐಡಿಯಾ ಅಲ್ಲ, ಈ ಹುಡುಗಿದೇನೆ ನೀನು ಮಾಡಿಸಿದ್ದು ನನ್ನ ಮೊಮ್ಮಗಳದು. ಅಲ್ಲಿ ಹೇಳ್ತಿರ್ಲಿಲ್ವ ನನ್ನ ಮೊಮ್ಮಗಳು ಅಂತ ಪೊಲೀಸ್ ಸ್ಟೇಷನ್ಗೆ. ಇವನ್ ಕೇಳಿಸ್ಕೊಂಡೆ ನಿನ್ನ. ಅಯ್ಯೋ ಅಕ್ಕ, ನೋಡಿ ಸುಮ್ಕೆ ನೀನು. ನಿನ್ಗೆ ಏನು ಗೊತ್ತಾಗಕ್ಕಿಲ್ಲ. ಈ ಬೊಡೆತದವಕ್ಕೆ ಹಿಂಗೆ ನೀನು ಮಾಡಬೇಕು. ಹೆಂಗೆಂಗೋ ಸುಮ್ಮನೆ ಹಂಗಂಗೋ ಇದ್ರೆ ಆಗೋದಿಲ್ಲ. ಈ ಬೊಡೆತದವಕ್ಕೆ ನಡಿ ನೀನು ಸುಮ್ಕೆನೇನೆ. ಭಾಳ ಖತರ್ನಾಕಿದ್ಯಾಕ. ನೀನು ಆಡಿದ ನಾಟಕ ನೋಡಿದ್ರೆ ನಾನೇ ನೀನು ನಂಬಿಬಿಟ್ಟಿದ್ದೆ ಒಂದು ಕ್ಷಣ. ಈ ಫ್ಯಾಮಿಲಿಗಳು ನೀವು ಯಾವಾಗ ಕಿತ್ತಾಡ್ಕತ್ತಿರೋ, ಯಾವಾಗ ಒಂದಾಯ್ತಿರೋ. ನಾ ಕಾಣೆ ಕಣವ, ಒಂದು ಸಲಕ್ಕೂ ನನಗೆ ಗೊತ್ತಾಗೋದಿಲ್ಲ. ಹೆಂಗೆ ಏನೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯಪ್ಪ ಶಿವನೇ, ಹೋಗತ್ತಾಗಿ. ಹೋಯ್ತೀನಿ ಕಣವ. ನಾನು ಇಷ್ಟೊತ್ತು ನಿಜ ಅಂತ ನಂಬ್ಕೊಂಡು ಕುಂತಿದ್ದೀನಿ ನಾನು. ಅಯ್ಯೋ ಎಲ್ಲ ನಾಟಕವ. ಆಶಾ, ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ನಂಗೂ ನಿಂಗೂ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಇದ್ರಾಗ ಭಾಳ ಸಹಾಯ ಮಾಡ್ಬಿಟ್ಟೆ ನೀನಂತೂ. ಪರವಾಗಿಲ್ಲ ಬುಡಜ್ಜಿ, ಏನೇ ಆದ್ರೂ ನಿನ್ನ ಮಜ್ಜಿನೇ ಅಲ್ವಾ. ಕಿತ್ತಾಡೋದು ಆಮೇಲೆ ಚೆನ್ನಾಗಾಗೋದು ಎಲ್ಲ ಇದ್ದಿದ್ದೆ ನೀನು. ಸಹಾಯ ಮಾಡೋದು ಮಾಡಿದೆ. ನಾಳೆಯಿಂದ ನಾವಿಬ್ರು ಶತ್ರುಗಳಿದ್ದಂಗೆ ನೀನು. ನಮ್ಮ ಅಮ್ಮ ನಾನು ನಿಮಗೆಲ್ಲ ಬರಕಿಲ್ಲ ಅಲ್ವಾ. ಒಂಥರ ಹಂಗೇನೆ, ಕಷ್ಟ ಬಂದಾಗ ಮಾತ್ರ ಸಹಾಯ ಮಾಡ್ಕೋಬೇಕು. ಆಮೇಲೆ ಮೊದಲ ಥರನೇ ನೀ ಇರಬೇಕು. ಸರಿ ಅಜ್ಜಿ, ನಾನು ಗೊತ್ತೀನಿ ನೀನು ಎಲ್ರಿಗೂ ಹೇಳ್ಕೊ ಬರ್ಬೇಡ ನಾಟಕ ಆಡಿದೆ ಅಂತ. ದೇವ್ರನೇ ಹೇಳಕ್ಕಿಲ್ಲ ಬಿಡು, ದೇವ್ರನೇ ಹೇಳಕ್ಕಿಲ್ಲ.